ನಮಸ್ಕಾರ. ನೀವು ಚಂಡಿಕಾ ಸಪ್ತಶತಿಯ ಪಾರಾಯಣದ ಬಗ್ಗೆ ತಿಳಿಯಲು ಇಚ್ಛಿಸುವುದಾದರೆ ಈ ವಿಡಿಯೋ ನಿಮಗಾಗಿ. ಚಂಡಿಕಾ ಸಪ್ತಶತಿ ಅಥವಾ ದುರ್ಗಾ ಸಪ್ತಶತಿ 700 ಶ್ಲೋಕದೊಂದಿಗೆ ದೇವಿ ದುರ್ಗೆಯನ್ನು ಪೂಜಿಸುವ ಒಂದು ಅತ್ಯಂತ ಪವಿತ್ರ ಸಂಪ್ರದಾಯವಾಗಿದೆ. ಇದನ್ನು ಮಾರ್ಕಂಡೇಯ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಈ ಪಾರಾಯಣವು ವಿಶೇಷ ಧಾರ್ಮಿಕ ಮಹತ್ವವನ್ನು ಕೂಡ ಹೊಂದಿದೆ. ಚಂಡಿಕಾ ಸಪ್ತಶತಿಯ ಪಾರಾಯಣವು ಧೈರ್ಯ, ಶಕ್ತಿ ಮತ್ತು ಆಧ್ಯಾತ್ಮಿಕ ಸಾಧನೆಗಾಗಿ ನಾವು ಮಾಡುವ ಒಂದು ಪೂಜೆಯಾಗಿದೆ. ನಾವು ಈ ಪೂಜೆಯ ಮಹತ್ವವನ್ನು ತಿಳಿಯೋಣ. ಸಪ್ತಶತಿ ಪಾರಾಯಣ ಪಠಿಸುವುದರಿಂದ ನಾವು ಎದುರಿಸುವ ಎಲ್ಲ ದುಷ್ಟ ಶಕ್ತಿಗಳು ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆಯನ್ನು ಪಡೆಯುತ್ತೇವೆ. ಮಹಿಷಾಸುರನಂತಹ ದುಷ್ಟರ ವಿರುದ್ಧ ದೇವಿ ದುರ್ಗೆಯು ಜಯವನ್ನು ಸಾಧಿಸಿದಂತೆ ನಾವು ನಮ್ಮ ಜೀವನದಲ್ಲಿಯೂ ಎದುರಿಸುವ ಹಲವಾರು ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಈ ಪಠಣವು ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ಆಧ್ಯಾತ್ಮಿಕ ಪ್ರಗತಿಗೆ ದಾರಿ ತೋರುವಲ್ಲಿ ಸಹಕರಿಸುತ್ತದೆ. ಇದು ಧ್ಯಾನ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಹೆಚ್ಚಿಸುತ್ತದೆ. ಚಂಡಿಕಾ ಸಪ್ತಶತಿಯ ಪಠಣವು ನಮ್ಮ ಭಯ ಮತ್ತು ಚಿಂತೆಗಳನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ. ದೇವಿ ದುರ್ಗೆಯ ಆಶೀರ್ವಾದದಿಂದ ನಾವು ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ಪಡೆಯುತ್ತೇವೆ. ಈ ಪಾರಾಯಣವು ನಮ್ಮ ಇಚ್ಛಾಶಕ್ತಿಯನ್ನು ಪ್ರಬಲಗೊಳಿಸುತ್ತದೆ. ಧೈರ್ಯ ಮತ್ತು ಶಕ್ತಿಯ ಜೊತೆಗೆ ನಾವು ನಮ್ಮ ಗುರಿಗಳನ್ನು ಸಾಧಿಸಲು ಹೆಚ್ಚು ದೃಢನಿಶ್ಚಯದಿಂದ ಹೆಜ್ಜೆ ಇಡಬಹುದು. ಅನೇಕ ಭಕ್ತರು ತಮ್ಮ ಆರೋಗ್ಯ ಮತ್ತು ಮನಸ್ಸಿನ ಸಮತೋಲನಕ್ಕಾಗಿ ಸಪ್ತಶತಿಯನ್ನು ಪಾರಾಯಣ ಮಾಡುತ್ತಾರೆ. ದೇವಿ ದುರ್ಗೆಯ ಆಶೀರ್ವಾದದಿಂದ ಅವರಿಗೆ ಉತ್ತಮ ಆರೋಗ್ಯ ಕೂಡ ಲಭಿಸುತ್ತದೆ. ಚಂಡಿಕಾ ಸಪ್ತಶತಿ ದೇವಿಯ ಅನುಗ್ರಹದಿಂದ ನಾವು ನಮ್ಮ ಎಲ್ಲ ಇಚ್ಛೆಗಳನ್ನು ಪೂರ್ಣಗೊಳಿಸಬಹುದು. ಸಪ್ತಶತಿ ಪಾರಾಯಣವು ನಮ್ಮ ಜೀವನದ ಒಳಿತಿಗೆ ಸಹಕಾರಿ. ಚಂಡಿಕಾ ಸಪ್ತಶತಿ ಪಾರಾಯಣ ಮಾಡುವ ವಿಧಾನವನ್ನು ತಿಳಿಯೋಣ. ಇದು ಕೆಲವು ಸರಳ ಹಂತಗಳನ್ನು ಒಳಗೊಂಡಿದೆ. ನಮಗೆ ಬೇಕಾದ ಮೊದಲಿಗೆ ಒಂದು ಶುದ್ಧ ಮತ್ತು ಪವಿತ್ರ ಸ್ಥಳವನ್ನು ಆಯ್ಕೆ ಮಾಡಬೇಕು. ಈ ಸ್ಥಳದಲ್ಲಿ ದೇವಿ ದುರ್ಗೆಯ ಚಿತ್ತಾರ ಅಥವಾ ಪ್ರತಿಷ್ಠಾಪನೆಯನ್ನು ಮಾಡಬಹುದು. ಪೂಜೆಯಲ್ಲಿ ದೀಪ ಬೆಳಗಿಸಿ ಹೂವು ಮತ್ತು ಹಾರಗಳಿಂದ ಧೂಪವನ್ನು ಅರ್ಪಿಸಿ ದೇವಿ ದುರ್ಗೆಯ ಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಬೇಕು. ಚಂಡಿಕಾ ಸಪ್ತಶತಿ ಪಾರಾಯಣವು ಚಂಡಿಕಾ ಸಪ್ತಶತಿಯ 700 ಶ್ಲೋಕಗಳನ್ನು ಹೊಂದಿದ್ದು ಪ್ರತಿದಿನ ಪಠಣ ಮಾಡುವುದರಿಂದ ನಾವು ದಿನದಿಂದ ದಿನಕ್ಕೆ ದಿವ್ಯವಾದ ಅನುಗ್ರಹವನ್ನು ಪಡೆಯಬಹುದು. ಪಠಣದ ಸಮಯದಲ್ಲಿ ನಿಮ್ಮ ಮನಸ್ಸು ದೇವಿ ದುರ್ಗೆಯ ನಿಯಮಿತ ಸ್ಮರಣೆಯೊಂದಿಗೆ ಶಾಂತಗೊಳ್ಳಬೇಕು. ಪಠಣದ ನಂತರ ಪ್ರಾರ್ಥನೆ ಸಲ್ಲಿಸಿ ದೇವಿಯನ್ನು ಪ್ರಾರ್ಥಿಸಬೇಕು. ಈ ಪೂಜೆಯನ್ನು ಮಾಡಲು ಮಂಗಳವಾರ, ಶುಕ್ರವಾರ ಸೂಕ್ತವಾಗಿದ್ದು 3 ವಾರ ಸತತವಾಗಿ ಮಾಡಬಹುದು ಮತ್ತು ನವರಾತ್ರಿಯ ಸಮಯದಲ್ಲೂ ಕೂಡ ಮಾಡಬಹುದು. ಪೂಜೆಯ ನಂತರ ಅರ್ಪಿಸಲಾದ ಪ್ರಸಾದವನ್ನು ತಮ್ಮ ಕುಟುಂಬದವರಿಗೆ ಹಂಚಿ ಇದು ಶುಭ ಮತ್ತು ಸಮೃದ್ಧಿಯನ್ನು ತರಲು ಸಹಕಾರಿಯಾಗುತ್ತದೆ. ಚಂಡಿಕಾ ಸಪ್ತಶತಿಯ ಪಾರಾಯಣವು ನಮ್ಮ ಜೀವನದಲ್ಲಿ ಶಕ್ತಿ, ಧೈರ್ಯ ಮತ್ತು ಶಾಂತಿಯನ್ನು ತರುವ ಅತ್ಯಂತ ಶಕ್ತಿಯುತ ಉಪಾಯವಾಗಿದೆ. ಇದರ ಮೂಲಕ ನಾವು ದೇವಿಯ ಆಶೀರ್ವಾದವನ್ನು ಪಡೆಯಲು ಸಾಧ್ಯವಾಗುತ್ತದೆ. ನಮಸ್ಕಾರ. ನಿಮ್ಮ ಜೀವನದಲ್ಲಿ ದೇವಿ ದುರ್ಗೆಯ ಆಶೀರ್ವಾದವು ಸದಾ ಇರಲಿ.